ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗಿದ್ದೇನೆ. ಇವತ್ತು ನಾನೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾ ಇದ್ದೇನೆ, ಇಂಗ್ರೀಡಿಯೆಂಟ್ಸ್. ಮೊದಲಿಗೆ ನಾನೊಂದು ಕಡಲೆ ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ತಾ ಇದ್ದೇನೆ. 1 ಕಪ್ಪಷ್ಟು ಹಾಕ್ತಾ ಇದ್ದೇನೆ. 1 ಕಪ್ಪು ಮೆಜರ್ಮೆಂಟ್ ಕಪ್ಪಲ್ಲಿ. ಇವಾಗ ಒಂದು ಅರ್ಧ ಕಪ್ಪಷ್ಟು ಸಣ್ಣ ಕಪ್ಪಲ್ಲಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಸೋಡಾ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್, 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಹಿಂಗನ್ನು ಹಾಕ್ತಾ ಇದ್ದೇನೆ. ನೋಡಿ, ಪ್ಯಾಕೆಟ್ ಇದೆ, ಇದರಲ್ಲಿ ನಾನು ಸ್ವಲ್ಪನೇ ಹಾಕ್ತಾ ಇದ್ದೇನೆ. ಸ್ವಲ್ಪ ಹಾಕಿದರೆ ಸಾಕು. ಇಷ್ಟೇ, ಒಂದು ಸಣ್ಣ ಪೀಸ್ ಹಾಕಿದ್ದೇನೆ. ಇವಾಗ ಇದಕ್ಕೆ ನಾನು ನೀರನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಸೇರಿಸ್ತಾ ಇತ್ತು. ದಪ್ಪದಲ್ಲಿಯೇ ಮಿಕ್ಸ್ ಮಾಡ್ಕೊಳ್ಬೇಕು. ಇವತ್ತು ನಾನು ಸ್ವೀಟ್ ಪೊಟ್ಯಾಟೊ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಸ್ವೀಟ್ ಪೊಟ್ಯಾಟೋದು ಪುಡಿ, ಇದು ತುಂಬ ಟೇಸ್ಟಿ ಆಗ್ತದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ದಪ್ಪ ಕೂಡ ಇರಬಾರ್ದು, ನೀರು ಕೂಡ ಆಗಬಾರ್ದು. ತುಂಬ ನೀರು ಕೂಡ ಆಗಬಾರ್ದು. ಒಂದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ಇವಾಗ ನಾನು ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಇವಾಗ ನಾನು ಜೀರಿಗೆಯನ್ನು ಸೇರಿಸ್ತಾ ಇದ್ದೇನೆ. ಇವಾಗ ಜೀರಿಗೆಯನ್ನು ಹಾಕ್ಕೊಂಡ್ರೆ ಆಯಿತು. ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ, ಇದು ಸ್ವಲ್ಪ ದಪ್ಪದಲ್ಲಿಯೇ ಉಂಟು. ನೋಡಿ ಅಂತೆ, ಜಾಸ್ತಿ ತೆಳು ಕೂಡ ಮಾಡಲಿಲ್ಲ, ನೀರು ಕೂಡ ಮಾಡಲಿಲ್ಲ, ಸ್ವಲ್ಪ ದಪ್ಪದಲ್ಲಿಯೇ ಉಂಟು. ಓಕೆ, ಇವಾಗ ನಾನು ಜೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದಕ್ಕೆ ಇವಾಗ ಸ್ವೀಟ್ ಪೊಟ್ಯಾಟೋವನ್ನು ಹಾಕಿದರೆ ಆಯಿತು. ಇದನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳುವ. ಹಾಗೆ ನಾನು ನಿಮಗೆ ಒಂದು ಪ್ರತಿ ವಿಡಿಯೋದಲ್ಲಿ ಒಂದು ಹೆಲ್ತ್ ಟಿಪ್ಸ್ ಹೇಳ್ತೇನೆ ಅಂತ ಹೇಳಿದ್ದೆ. ಇವಾಗ ರೈನಿ ಸೀಸನ್ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಹೊರಗಡೆ ಎಲ್ಲ ಹೋಗುವಾಗ ಫಂಗಲ್ ಇನ್ಫೆಕ್ಷನ್ ಆಗ್ತದೆ. ಅಂದರೆ ಅದು ನಾವು ನೀರಲ್ಲಿ ನಡಿತೇವಲ್ವ ತುಂಬ. ಹಾಗಾಗಿ ಕಂಟಿನ್ಯೂಸ್ ಆಗಿ ನಮ್ಮ ಕಾಲು ನೀರಲ್ಲಿ ಇರುವುದರಿಂದ ಅದು ವೆಟ್ ಇರ್ತದೆ ಕಾಲು. ಹಾಗಾಗಿ ಇನ್ಫೆಕ್ಷನ್ ಬೇಗ ಆಗ್ತದೆ ಫಿಂಗರಿಗೆ. ಹಾಗಾಗಿ ನಾವು ಹೊರಗೆ ಹೋಗುವಾಗ ಆದಷ್ಟು ನೀರನ್ನು ಅವಾಯ್ಡ್ ಮಾಡಲಿಕ್ಕೆ ನೋಡಬೇಕು. ಆ್ಯಕ್ಚುಲಿ ಹೊರಗೆ ಹೋದಾಗ ನೀರನ್ನು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ, ಮಳೆ ಅಷ್ಟು ಇರ್ತದೆ. ಬಟ್ ನೀವು ಈ ಥರನೂ ಮಾಡ್ಬೋದು. ಮನೆಯಲ್ಲಿ ವಾರದಲ್ಲಿ 2 ಸಲ ಒಂದು ಸ್ವಲ್ಪ ಬಿಸಿ ನೀರಲ್ಲಿ, ತುಂಬ ಕೂಡ ಅಲ್ಲ, ಸ್ವಲ್ಪ ಬಿಸಿ ನೀರಿಗೆ ಉಪ್ಪನ್ನು ಸೇರಿಸಿ, ಅದಕ್ಕೆ ಸ್ವಲ್ಪ ಅರಶಿನ ಹಾಕಿ, ಹಾಗೆ ಸ್ವಲ್ಪ ಲಿಂಬು ಹಾಕಿ ನೀವು ಕಾಲನ್ನು ಒಂದು 15 ನಿಮಿಷ ನೀರಲ್ಲಿ ಹಾಗೆ ಬಿಡಬೇಕು. ಮತ್ತು ಚೆನ್ನಾಗಿ ಅದನ್ನು ಒರೆಸಬೇಕು ನೀರಲ್ಲಿಟ್ಟ ನಂತರ, ಹಾಗೆ ಬಿಡಬಾರ್ದು. ಅದರ ನಂತರ ನಾರ್ಮಲ್ ಆಗಿ ಮಾಯಿಶ್ಚರೈಸರ್ ಕ್ರೀಮ್ ಯಾವುದನ್ನಾದರೂ ದಿನದಲ್ಲಿ 2 ಸಲ ಆದರೂ ಅಪ್ಲೈ ಮಾಡಬೇಕು. ಇದರಿಂದ ನಿಮಗೆ ಫಂಗಲ್ ಇನ್ಫೆಕ್ಷನ್ ಆಗೋದು ತಡೆಗಟ್ಟಬಹುದು. ಹಾಗೆ ನಿಮಗೆ ಪಪ್ಪಾಯದ ಪೇಸ್ಟ್ ಮಾಡಿ ಅದನ್ನು ಅಪ್ಲೈ ಮಾಡಿದರೆ ಕೂಡ ಆ ಪಪ್ಪಾಯದಲ್ಲಿ ತುಂಬ ಇನ್ಫೆಕ್ಷನ್ ಫೇಸ್ ಮಾಡುವಂತಹ ಒಂದು ಪವರ್ ಇರ್ತದೆ. ಹಾಗಾಗಿ ಅದರಲ್ಲಿ ನಿಮಗೆ ಬೇಗ ಇನ್ಫೆಕ್ಷನ್ ಗುಣ ಆಗ್ತದೆ. ಹಾಗೆ ನೀವು ಆನಿಯನ್ ಪೇಸ್ಟ್ ಕೂಡ ಎಲ್ಲಿ ಇನ್ಫೆಕ್ಟೆಡ್ ಆಗಿದೆ ಅಲ್ಲಿ ನೀವು ಅಪ್ಲೈ ಮಾಡೋದರಿಂದ ನಿಮಗೆ ರೈನಿ ಸೀಸನಿನ ಫಂಗಲ್ ಇನ್ಫೆಕ್ಷನ್ ಹೋಗಲಾಡಿಸ್ಬೋದು. ಹಾಗೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಓಕೆ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇವೆ. ಸ್ವೀಟ್ ಪೊಟ್ಯಾಟೊ, ಇದಕ್ಕೆ ಗೆಣಸು ಅಂತ ಹೇಳ್ತಾರೆ ಕನ್ನಡದಲ್ಲಿ, ಹಾಗೆ ತುಳುವಲ್ಲಿ ಕೆರಂಗ್ ಅಂತ ಹೇಳ್ತಾರೆ. ಇದು ತುಂಬ ಟೇಸ್ಟ್ ಆಗ್ತದೆ ಇದರದ್ದು ಪುಡಿ. ಹಾಗೆ ಇವಾಗ ಇದನ್ನು ಒಂದು 5 ಮಿನಿಟ್ಸ್ ಹೀಗೆ ಇಡ್ತೇನೆ. ಅದರ ನಂತರ ಇದನ್ನು ಕೊಕೊನಟ್ ಆಯಿಲಲ್ಲಿ ಫ್ರೈ ಮಾಡಲಿಕ್ಕೆ ಉಂಟು. ನಾನಿವಾಗ ಒಂದು ಸಣ್ಣ ಬಣಾಲಿ ಇಟ್ಟಿದ್ದೇನೆ. ನಾನು ಇದಕ್ಕೆ ಇವಾಗ ಕೊಕೊನಟ್ ಆಯಿಲನ್ನು ಹಾಕ್ತಾ ಇದ್ದೇನೆ. ನಾವು ಯಾವುದೇ ಒಂದು
ಅಡುಗೆ ಮಾಡುವಾಗ ಅದಕ್ಕೆ ಕೊಕೊನಟ್ ಆಯಿಲನ್ನು ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗಿರ್ತದೆ. ಓಕೆ, ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ. ಇವಾಗ ಒಂದೊಂದಾಗಿಯೇ ಪೋಡಿಯನ್ನು ಈ ಥರ ಎಣ್ಣೆಯಲ್ಲಿ ಬಿಡಬೇಕು. ಇವಾಗ ಇದನ್ನು ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಹೀಗೇ ಚೆನ್ನಾಗಿ ಬೇಯಬೇಕು ಅದು. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ಬ್ರೌನ್ ಆಗಬೇಕು. ಬ್ರೌನ್ ಆಗುವಷ್ಟು ಫ್ರೈ ಮಾಡ್ಕೊಳ್ಳಿ. ಓಕೆ, ಇದು ಇವಾಗ ಫ್ರೈ ಆಗಿದೆ ನೋಡಿ. ಕಲರ್ ಕೂಡ ಅಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ನೋಡಿ. ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಿವಾಗ ಸಾಕು ಫ್ರೈ ಆಗೋದು. ಇವಾಗ ನಾನು ಇದನ್ನು ತೆಗಿತಾ ಇದ್ದೇನೆ. ಅದನ್ನು ನಾನು ಕಂಪ್ಲೀಟಾಗಿ ಎಲ್ಲ ತೆಗೆದಿದ್ದೇನೆ. ಇವಾಗ ಇನ್ನೊಂದು ರೌಂಡ್ ಹಾಕ್ತಾ ಇದ್ದೇನೆ. ಇದೊಂದು ಸ್ವಲ್ಪ ಸ್ಲೈಸ್ ತುಂಬ ತೆಳುವಾಗಿ ಮಾಡಿದರೆ ಬೇಗ ಫ್ರೈ ಆಗ್ತದೆ. ನಾನು ಸ್ಲೈಸ್ ಸ್ವಲ್ಪ ದಪ್ಪ ಮಾಡಿದ್ರಿಂದ ಫ್ರೈ ಸ್ವಲ್ಪ ಲೇಟ್ ಆಗ್ತದೆ. ಈ ರೀತಿಯಾಗಿ ಎಣ್ಣೆಯಲ್ಲಿ ಬಿಡಬೇಕು. ಕೂಡ ಅದೇ ರೀತಿಯಾಗಿ ನಾನು ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಅದನ್ನು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಅದು ಅಡಿ ತಾಗ್ತದೆ. ನಾನು ಎಲ್ಲ ಪುಡಿಯನ್ನು ಫ್ರೈ ಮಾಡಿಕೊಂಡೆ ನೋಡಿ. ಈ ರೀತಿಯಾಗಿದೆ. ಇದು ನಾನು ಫಸ್ಟಲ್ಲಿ ಫ್ರೈ ಮಾಡಿಕೊಂಡದ್ದು, ಹಾಗಾಗಿ ಸ್ವಲ್ಪ ಡೀಪ್ ಇದು ಜಾಸ್ತಿ ಫ್ರೈ ಮಾಡಿದ್ದೇನೆ ನಾನು. ಇದು ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಫ್ರೈ ಕೂಡ ಆಗಿದೆ ನೋಡಿ. ಅಂದರೆ ತುಂಬ ಚೆಂದ ಆಗಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋಂದಿಗೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.